ಸಂಡೇ ಸ್ಪೆಷಲ್ ಅಂತ ನಮ್ಮಮ್ಮ ಇವತ್ತು ಮಟನ್ ಕರಿ ಮಾಡಿದರು. ವಾವ್, ಅದು ಹೆಂಗೆ ಮಾಡಿದರು ಅಂತ ನಾನಂತೂ ಪಿನ್ ಟು ಪಿನ್ ನೋಡ್ಕೊಂಬಿಟ್ಟಿದ್ದೀನಿ. ನಿಮಗೂ ಹೇಳ್ತೀನಿ ಬನ್ನಿ. ಫಸ್ಟ್ ಏನು ಮಾಡಿದ್ದಾರೆ ಅಂದರೆ ಹಲ್ದಿ, ಧನಿಯಾ ಪೌಡರು, ಪೆಪ್ಪರ್ ಪೌಡ್ರು, ಚಿಲ್ಲಿ ಪೌಡರ್ ಇದನ್ನೆಲ್ಲ ಒಂದು ಪ್ಯಾನಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾರೆ. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಇದ್ರ ಸ್ಮೆಲ್ ಹೆಂಗೆ ಬರುತ್ತೆ ಅಂದರೆ ವಾವ್, ತಿನ್ನಬೇಕು ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಆವಾಗಲೇ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರು. ಆಮೇಲೆ ನನಗೆ ಬೆಳ್ಳುಳ್ಳಿ ಶುಂಠಿ ಕಟ್ ಮಾಡೋಕ್ಕೆ ಹೇಳಿದರು. ಹಾಗೆ ನಾನು ಕಟ್ ಮಾಡಿಟ್ಟಿದ್ದೆ ಅದನ್ನ. ಆಮೇಲೆ ಇದನ್ನು ಏನು ಮಾಡ್ಕೊಂಡಿದ್ದಾರೆ ಗೊತ್ತಾ, ಮಟನ್ನ ತೊಳಿಬೇಕು ಅಂತ ಹೇಳಿ ಇದರಲ್ಲಿ ಹಲ್ದಿ, ಸಾಲ್ಟು ಮತ್ತು ಕರಿ ಲೀವ್ಸು, ಕರಿಬೇವು ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ರು ಒಂದು 10 ಮಿನಿಟ್ಸ್ ತನಕ. ಆಮೇಲೆ ನಾರ್ಮಲ್ ವಾಟ್ರಲ್ಲಿ ಹಾಕಿ ನೀಟಾಗಿ ತೊಳ್ಕೊಂಡ್ರು. ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡಿ ಅದರಲ್ಲಿ ಈ ಹುರಿದಿಟ್ಟಿರೋ ಮಸಾಲಾನ ಮಿಕ್ಸ್ ಮಾಡಿ ಮತ್ತೊಂದು ಸಲ ಪೇಸ್ಟ್ ಮಾಡಿದ್ವಿ ಮಿಕ್ಸಿಲಿ ಹಾಕಿ. ಇದನ್ನೆರಡು ಮಿಕ್ಸ್ ಮಾಡಿ ಒಂಥರ ಪೇಸ್ಟ್ ಆಗುತ್ತೆ ನೋಡಿ, ಅದು ಮಾತ್ರ ಹೇಳ್ತೀನಿ ಇಷ್ಟು ಘಮ 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 ಸ್ಮೆಲ್ ಬರುತ್ತೆ ಅಂದರೆ. ಈ ಪೇಸ್ಟು ಇದನ್ನು ಮಟನ್ ಜೊತೆ ಮಿಕ್ಸ್ ಮಾಡ್ತಾರೆ, ಮ್ಯಾರಿನೇಟ್ ಮಾಡೋಕ್ಕಿರ್ತಾರೆ. ಒಂದು 20 ಮಿನಿಟ್ಸ್ ಮ್ಯಾರಿನೇಟ್ ಮಾಡಬೇಕು. ಆಫ್ಟರ್ 20 ಮಿನಿಟ್ಸ್ ಅದನ್ನು ಕುಕ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಸೊ ಮೀನ್ವೆಲ್ ನಾವು ಟೊಮ್ಯಾಟೊ, ಆನಿಯನ್ ಮತ್ತು ಸ್ವಲ್ಪ ಖಾರಕ್ಕೆ ಅಂತ ಹೇಳಿ ನಿಮ್ಮ ಮನೇಲಿ ಮಕ್ಕಳಿದ್ರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಅದನ್ನು ಕಟ್ ಮಾಡಿಟ್ಕೊಂಡು ಚಕ್ಕೆ, ಲವಂಗ, ಪಲಾವ್ ಎಲೆ, ಏಲಕ್ಕಿ ಇದನ್ನ ಆಯಿಲಲ್ಲಿ ಹಾಕ್ತಿದ್ದೀವಿ. ಆಯಿಲ್ ಬಿಸಿ ಆದಮೇಲೆ ಕರಿ ಲೀವ್ಸು, ಹಸಿಮೆಣಸಿನ್ಕಾಯಿ, ಇದೆಲ್ಲ ಹಸಿಮೆಣಸಿನ್ಕಾಯಿ ಸ್ವಲ್ಪ ಸ್ಮೆಲ್ಲೆಲ್ಲ ಹೋಗಿ ಅದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಆಗಬೇಕು. ಅದಾದಮೇಲೆ ಈರುಳ್ಳಿನ ಹಾಕೋಣ. ಇದಕ್ಕೆ ಈರುಳ್ಳಿ ಸ್ವಲ್ಪ ಯೆಲ್ಲೋ ಕಲರ್, ನಾಟ್ ಗೋಲ್ಡನ್ ಫ್ರೈ, ಸ್ವಲ್ಪ ಯೆಲ್ಲೋ ಕಲರ್ ಫ್ರೈ ಆಗೋ ತನಕ, ಕಲರ್ ಚೇಂಜ್ ಆಗೋ ತನಕ, ಟ್ರಾನ್ಸ್ಪರೆಂಟ್ ಕಲರ್ ಬರೋ ತನಕ ನೀಟಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಟೊಮ್ಯಾಟೊ ಹಾಕಬೇಕು. ಟೊಮ್ಯಾಟೊ ಸ್ವಲ್ಪ ನೀರು ಬಿಟ್ಕೊಬೇಕು. ಅಂದಾಗಲೇ ಮಟನ್ ಇದರಲ್ಲಿ ಸ್ವಲ್ಪ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಇವಾಗ ಈ ಥರ ಇದು ಮ್ಯಾರಿನೇಟ್ ಆಗಿರೋ ಮಟನ್ನ ಇದಕ್ಕೆ ಮಿಕ್ಸ್ ಮಾಡಬೇಕು ಇವಾಗ ಚೆನ್ನಾಗಿ. ವೆರಿ ಸಿಂಪಲ್ ಗೈಸ್, ವೆರಿ ಸಿಂಪಲ್. ನಾನೇನೋ ಅಂದ್ಕೊಂಬಿಟ್ಟಿದ್ದೆ, ಬಟ್ ವೆರಿ ಸಿಂಪಲ್. ಬಟ್ ಗೊತ್ತಿರಬೇಕು ಎಷ್ಟು ಉಪ್ಪು, ಎಷ್ಟು ಖಾರ, ಏನೇನು ಹಾಕಬೇಕು ಅಂತ ಹೇಳಿ. ಹಂಗೆ ಎಲ್ಲರೂ ಹೋಗಿ ಅಡುಗೆ ಮಾಡಬೇಕಂದ್ರೆ ಆಗಲ್ಲ. ಎಕ್ಸ್ಪರ್ಟ್ಸ್, ಓನ್ಲಿ ಅಮ್ಮ ಕ್ಯಾನ್ ಮೇಕ್ ದಿಸ್, ಓನ್ಲಿ ಅಮ್ಮ ಕ್ಯಾನ್ ಕುಕ್ ದಿಸ್ ಕೈಂಡ್ ಆಫ್ ಮಟನ್ ಕರಿ. ಓ ಮೈ ಗಾಡ್, ನೋಡೋಕ್ಕೇ ಎಷ್ಟು ಖುಷಿ ಆಗ್ತಿದೆ. ಒಂದು 5 to 10 ಮಿನಿಟ್ಸ್ ಬಿಟ್ವಿ, ಲೈಕ್ ಅರೌಂಡ್ 4 to 5 ವಿಸಲ್ಸ್ ಆಯಿತು. ಈ ಥರ ಲೋ ಫ್ಲೇಮಲ್ಲಿ ಇಟ್ಟಿದ್ರು ಫಸ್ಟು. ಒಂದು ಸ್ವಲ್ಪ ಬೆಂದಮೇಲೆ ಕುಕ್ಕರ್ಗೆ ಮುಚ್ಚಳ ಹಾಕಿ 4 to 5 ವಿಸಲ್ ಬರೋ ತನಕ ವೇಟ್ ಮಾಡಿದ್ವಿ. ಇವಾಗ ಹೈ ಫ್ಲೇಮಲ್ಲಿ ಇಟ್ಟಿದ್ದಾರೆ. ನಾನಂತೂ ಫುಲ್ ಕಲ್ತ್ಕೊಂಡ್ಬಿಟ್ಟಿದ್ದೀನಿ ಇವತ್ತು ಮಟನ್ ಕರಿ ಮಾಡೋದನ್ನ. ಯಾರು ಬೇಕಾದ ಕೇಳಿದ್ರು ನಾನು ಅವ್ರ ಮನೆಗೆ ಬಂದಾಗ ಯು ಕ್ಯಾನ್ ಸೇವ್ ಮೀ, ಯು ಕ್ಯಾನ್ ಕುಕ್ ಮಟನ್ ಕರಿ ಫಾರ್ ಮೀ ಅಂದರೆ ನಾನು ಆರಾಮ್ಸೆ ಮಾಡ್ತೀನಿ. ಇವಾಗ ಈ ವಿಡಿಯೋ ನೋಡಿಕೊಂಡು ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದೀನಿ ವಿಡಿಯೋ ನೋಡಿ. ಆಮೇಲೆ ಕೊರಿಯಾಂಡರ್ ಲೀವ್ಸ್ ಹಾಕಿ ಅದು ಫಿನಿಶಿಂಗ್ ಟಚ್. ಅದು ನೋಡಿ ಎಷ್ಟು ಚೆನ್ನಾಗಿದೆ. ಮಟನ್ದು ಆಯಿಲ್ ಬಿಟ್ಕೊಳತ್ತಲ್ಲ, ಅದು ಟೇಸ್ಟ್, ಆ ಫ್ಲೇವರೇ ಮಸ್ತಾಗಿರುತ್ತೆ. ಆ ಮಸಾಲೆಗೂ ಆ ಟೇಸ್ಟ್ಗೂ ಯಮ್ 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 ಯಮ್. ರೈಸ್ ಜೊತೆ ಮಟನ್, ಇದನ್ನು ರೈಸ್ ಜೊತೆ ಚಪಾತಿ, ರಾಗಿ ಮುದ್ದೆ ಹೆಂಗೂ ತಿನ್ಬೋದು. ಎಲ್ಲದ್ರ ಜೊತೆನೂ ವೆರಿ ಗುಡ್ ಕಾಂಬಿನೇಷನ್. ಇಷ್ಟು
ಇಷ್ಟೇ ಸಿಂಪಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.